ವಿಶ್ವದಾದ್ಯಂತ 2026ರ ಹೊಸ ವರ್ಷಕ್ಕೆ ಅದ್ದೂರಿ ಸ್ವಾಗತ. ಕೊತ್ತನೂರಿನಲ್ಲಿ ಸಂಭ್ರಮದ ಹೊಸ ವರ್ಷಾಚರಣೆ. ಪಂಚಾಕ್ಷರಿ ರೆಡ್ಡಿ, ಶಿಡ್ಲಘಟ್ಟ. ವಿಶ್ವದಾದ್ಯಂತ 2025ನೇ ವರ್ಷಕ್ಕೆ ವಿದಾಯ ಹೇಳಿ 2026ರ ಹೊಸ ವರ್ಷವನ್ನ ಸಂಭ್ರಮ, ಉತ್ಸಾಹ ಹಾಗೂ ಹೊಸ ನಿರೀಕ್ಷೆಗಳೊಂದಿಗೆ ಬರಮಾಡಿಕೊಳ್ಳಲಾಯಿತು. ಭೌಗೋಳಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಕಾಲಮಾನದಲ್ಲಿ ವ್ಯತ್ಯಾಸ ಇರುವುದರಿಂದ ಭಾರತಕ್ಕಿಂತ ಕೆಲ ಗಂಟೆಗಳ ಮುಂಚಿತವಾಗಿಯೇ ಕೆಲವು ರಾಷ್ಟ್ರಗಳಲ್ಲಿ ಹೊಸ ವರ್ಷಾಚರಣೆ ಆರಂಭವಾಗುತ್ತದೆ ಅಂತ ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಕೊತ್ತನೂರು ಎ ಪಂಚಾಕ್ಷರಿ ರೆಡ್ಡಿ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿರುವ ತಮ್ಮ ನಿವಾಸದ ಬಳಿ ಆಯೋಜಿಸಿದ್ದ ಹೊಸ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೊಸ ವರ್ಷವು ಕೇವಲ ದಿನಾಂಕ ಬದಲಾವಣೆಯಲ್ಲ, ಹೊಸ ಕನಸುಗಳು, ಗುರಿಗಳು ಮತ್ತು ಉತ್ತಮ ಬದುಕಿನ ಸಂಕಲ್ಪಗಳನ್ನು ರೂಪಿಸಿಕೊಳ್ಳುವ ಸಂದರ್ಭವಾಗಿದೆ ಎಂದರು. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಪರಸ್ಪರ ಸಹಕಾರ ಹೆಚ್ಚಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿದರು. ಹೊಸ ವರ್ಷಾಚರಣೆಯ ಅಂಗವಾಗಿ ಹೆಸರಾಂತ ಗಾಯಕ ಶಶಿಧರ್ ಕೋಟೆ ಅವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಜನರು ಹಾಡು, ಸಂಗೀತಕ್ಕೆ ಮಾರು ಹೋಗಿ ಸಂಭ್ರಮಿಸಿದರು. ಕೊತ್ತನೂರು ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಸಾವಿರಾರು ಜನರಿಗೆ ಸವಿಯುವ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಮಧ್ಯರಾತ್ರಿ 12 ಗಂಟೆಗೆ ದೀಪ ಬೆಳಗಿಸುವ ಮೂಲಕ ನೂತನ ವರ್ಷಕ್ಕೆ ಚಾಲನೆ ನೀಡಲಾಗಿದ್ದು, ನಂತರ 100 ಕೆಜಿ ತೂಕದ ಬೃಹತ್ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸುವ ಮೂಲಕ ಕೊತ್ತನೂರು ಎ ಪಂಚಾಕ್ಷರಿ ರೆಡ್ಡಿ ಅವರ ಕುಟುಂಬ ಸದಸ್ಯರು ಹಾಗೂ ಗ್ರಾಮಸ್ಥರು ಒಟ್ಟಾಗಿ 2026ರ ಹೊಸ ವರ್ಷವನ್ನ ಆತ್ಮೀಯವಾಗಿ ಸ್ವಾಗತಿಸಿದರು. ಗ್ರಾಮೀಣ ಪ್ರದೇಶದಲ್ಲಿಯೇ ಇಂತಹ ಅದ್ದೂರಿ ಹಾಗೂ ಅರ್ಥಪೂರ್ಣ ಹೊಸ ವರ್ಷಾಚರಣೆ ನಡೆಸಿರುವುದನ್ನು ಸ್ಥಳೀಯರು ಪ್ರಶಂಸಿಸಿದರು. ಇದೇ ವೇಳೆ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ 11 ಮಕ್ಕಳಿರುವ ಅಪರೂಪದ ಅವಿಭಕ್ತ ಕುಟುಂಬವನ್ನು ಭೇಟಿ ಮಾಡಿದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಉಪಾಧ್ಯಕ್ಷರಾದ ನಿಖೇತ್ ರಾಜ್ ಮೌರ್ಯ ಅವರು ಕುಟುಂಬದ ಒಗ್ಗಟ್ಟು ಹಾಗೂ ಪರಸ್ಪರ ಪ್ರೀತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಯಾವುದೇ ಭೇದವಿಲ್ಲದೆ ಸಹೋದರ ಸಹೋದರಿಯರಂತೆ ಬೆಳೆದಿರುವ ಕುಟುಂಬದ ಸದಸ್ಯರಿಗೆ ಶುಭ ಹಾರೈಸಿ ಭವಿಷ್ಯದಲ್ಲಿ ಯಶಸ್ಸು ಹಾಗೂ ಉತ್ತಮ ಆರೋಗ್ಯ ದೊರಕಲಿ ಅಂತ ಹಾರೈಸಿದರು. ನಿಮ್ಮ ತಂದೆ ಮತ್ತು 3 ತಾಯಂದಿರು ನಿಜಕ್ಕೂ ವಿಶೇಷ ವ್ಯಕ್ತಿಗಳು. ಅವರೆಲ್ಲರ ಪ್ರೀತಿಯಿಂದ ನೀವು ಇಷ್ಟು ದೊಡ್ಡ ಕುಟುಂಬವಾಗಿ ಬೆಳೆದು ಯಾರು ಯಾವ ತಾಯಿಯ ಮಕ್ಕಳೆಂಬ ವ್ಯತ್ಯಾಸವಿಲ್ಲದೆ ಬದುಕ್ತಿರೋದು ಈ ಕಾಲದಲ್ಲಿ ಬಹಳ ಅಪರೂಪ. ನನ್ನ 35 ವರ್ಷಗಳ ಹೊಸ ವರ್ಷದ ಆಚರಣೆಗಳಲ್ಲಿ ಇದೊಂದು ಅತ್ಯುತ್ತಮ ಮತ್ತು ಅರ್ಥಪೂರ್ಣ ಕ್ಷಣ. ನಾನು ಎಷ್ಟೇ ವರ್ಷ ಆದರೂ 2026ರ ಮೊದಲನೇ ದಿನ ಈ ಕ್ಷಣವನ್ನು ಮರೆಯೋದಿಲ್ಲ ಅಂದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಹಾಗೂ ಸಚಿವರಾದ ವಿ ಮುನಿಯಪ್ಪ, ಗಾಯಕರು ಹಾಗೂ ನಟರಾದ ಶಶಿಧರ್ ಕೋಟೆ, ಜಾನಪದ ಮತ್ತು ಚಲನಚಿತ್ರ ಗಾಯಕ ನಟರಾದ ಹೊಸಕೋಟೆ ಗುರುರಾಜ್, ನಾದಮಣಿ ನಾಲ್ಕೂರು ಹಾಗೂ ಅನೇಕ ಗಣ್ಯರು, ಗ್ರಾಮಸ್ಥರು ಭಾಗವಹಿಸಿದ್ರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಪ್ರಸಂಗ ಆಡಿಸುವಾಗ ಮಾಡಿದ್ದು ಅವರ ಮನೆ 2 ವರ್ಷಗಳ ಮೊದಲು ಇದೇ ಆಗಿತ್ತು. ಇದು ನಮ್ಮೂರಲ್ಲೇ ಜಬ್ಬಾರ್ ಬಂದು ಜಬ್ಬಾರ್ ಕೃಷಿ ಒಂದು ಒಳ್ಳೆ ಯಕ್ಷಗಾನ ಆಗಿತ್ತು. ಎಲ್ಲ ಭಟ್ರ ಸಾರಥ್ಯದಲ್ಲಿ ಮನೇಲಿ ಊಟ ಮಾಡ್ತೀನಿ. ಆ ಧರ್ಮಸ್ಥಳದಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ತುಂಬಾ ಜನ ಎಂಡೋಸಲ್ಫಾ ಅನ್ನೋ ಒಂದಿಂದಾಗಿ ಇಂದು ಕೈಕಾಲುಗಳು ಇಲ್ಲದೆ ಬಳಲ್ತಾ ಇದ್ದಾರೆ. ಮೊನ್ನೆ ಅವರ ತಂಗಿ ಮದುವೆ ಅಲ್ಲಿ ಆಗಿದ್ದಾಗ ಅಲ್ಲಿ ತುಂಬಾ ಮನೆ ಸಕ್ಸಸ್ ಆಗ್ತಾರೆ. ಈಗ ಏನಾಗುತ್ತೆ ಮಧ್ಯೆ ನಿಂತ್ಕೊಳ್ತಾರಲ್ಲ ಅವ್ರು ಬಹಳ ಕಷ್ಟ. ಇರೋನಂದ್ರೆ ಕಳ್ಕೊಂತಾನೆ, ಇಲ್ದವನಂದ್ರೆ ಪಡ್ಕೊಂತಾನೆ. ಯಾಕೆಂದ್ರೆ ಇದ್ದವನಾದ್ರು ಕಳ್ಕೊತಾನೆ, ಏನು ಇಲ್ದವನಾದ್ರು ಪಡ್ಕೊಳ್ತಾನೆ. ರಾಜಕಾರಣ ಇರೋದೇ ಹೆಂಗೆ. ಈಗ ಸಿದ್ದರಾಮಯ್ಯ ನೋಡಿ, MM ಇಸ್ಕೊಂಡಿದ್ದು ಒಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಹಳ್ಳಿ ಶಾಲೆಯಲ್ಲಿ ಕಲ್ತು ಏನು ಇಲ್ಲ, ಇವತ್ತಿಗೂ ಸ್ವಂತ ಮನೆ ಇಲ್ಲ, ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು. ಈ ವಿಜಯ್ ಸಂಕೇಶ್ವರ್ ಅಂತವ್ರು, ವಿಜಯ್ ಮಲ್ಯನ್ ಅಂತವ್ರು ಎಲ್ಲ ರಾಜಕಾರಣ ಮಾಡಕ್ ಬಂದ್ರು. ರಾಜಕಾರಣ ಒಂದು ಸೀಟು ಗೆಲ್ಲಕ್ಕೆ ಹೊರಟೋಗ್ಬಿಟ್ಟು. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಮೋದಿ ಅಂತವ್ರು ಎಲ್ಲರೂ ಕೂಡ ತುಂಬಾ ಒಂದು ಬೇರೆ ಹಿನ್ನೆಲೆಗಳಿಂದ ಬಂದು ರಾಜಕಾರಣದಲ್ಲಿ ಏನೋ ಪಡ್ಕೊಳ್ಳೋಕೆ ಸಾಧ್ಯ ಆಯ್ತು. ತೀರಾ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಪಡ್ಕೊಳ್ಳೋಂಥವ್ರು ಜನಗಳಿರ್ತಾರೆ. ತುಂಬಾ ಇದ್ದವರು ರಾಜಕಾರಣಕ್ಕೆ ಬಂದು ಕಳ್ಕೊಳ್ಳೋಂಥ ಸಾಧ್ಯತೆ ಇರ್ತಾರೆ. ಹೀಗೆ ರಾಜಕಾರಣನೇ ಹೆಂಗೆ. ಬಟ್ ಬಹಳ ಡೆಡಿಕೇಶನ್ ಬೇಕು, ಬಹಳ ಡೆಡಿಕೇಶನ್ ಬೇಕು. ರಾಜಕಾರಣಕ್ಕೆ ತುಂಬಾ ಡೆಡಿಕೇಶನ್ ಬೇಕು ಮತ್ತು ಪ್ರಾಪರ್ ಗೈಡೆನ್ಸ್ ಬೇಕು. ತುಂಬಾ ಜನ ರಾಜಕಾರಣದಲ್ಲಿ ಯಾಕೆ ಹಾದಿ ತಪ್ತಾರೆ ಅಂತಂದ್ರೆ, ರಾಜಕಾರಣ ಅಂತಂದ್ರೆ ದುಡ್ಡು ಖರ್ಚು ಮಾಡೋದು ಅಂತ ತಿಳ್ಕೊಂಡಿರ್ತಾರೆ. ರಾಜಕಾರಣ ಅಂದ್ರೆ ಜೈಕಾರ ಹಾಕ್ಸೋದು, ಬ್ಯಾನರ್ ಕಟ್ಸೋದು, ಇದೇ ರಾಜಕಾರಣ. ಇವತ್ತು ನಡೀತಿರೋ ರಾಜಕಾರಣ. ಇವತ್ತಿನ ರಾಜಕಾರಣ ಅಂತಂದ್ರೆ ಬ್ಯಾನರ್ ಕಟ್ಸೋದೇ ರಾಜಕಾರಣ. ಇವತ್ತಿನ ರಾಜಕಾರಣ ಭಾಗ್ಯವಂತರು ಎಲ್ಲರೂ.
ಹಾಡು ಹೇಳಕ್ಕೆ ಅವ್ರನ್ನ ಕರೆಸಿದ್ದೀವಿ. ನಮ್ಮ ಹಾಡು ಹೇಳಕ್ಕೆ ತಿರುಪತಿದು ಸರ್ ಇಲ್ಲಿ ಸರ್ ಓಕೆ ಈ ಕಡೆ ಬಂದ್ಬಿಡಿ, ಕೂತ್ಬಿಡಿ. ಹಾಗೆ ಫುಲ್ ಕವರ್ ಆಗುತ್ತಾ? ಆಗಲ್ಲ ಓಕೆ ಸಿಂಗಲ್ ತೆಗಿಬೇಕಾ ಬನ್ನಿ ಅಣ್ಣ ಒಂದು ತೆಗಿಯಪ್ಪ. ಇಲ್ಲ ಏನು ಫೋನ್ ನೋಡಿ ಹಾಡು ಹೇಳ್ಬಿಡಿ. ಒಂಬತ್ತು ಹೂವಿಗೆ ಒಂದೇ ನಾಳವು, ಒಂಬತ್ತು ಹೂವಿಗೆ ಒಂದೇ ನಾಳವು, ಚಂದಮಾಮ ಚಂದಮಾಮ ತುಂಬಿ ನಾಳ ತುದಿ ತುಂಬಿ ಭಾನುಪ್ರಭೆ, ತುಂಬಿ ನಾಳ ತುದಿ ತುಂಬಿ ಭಾನುಪ್ರಭೆ, ಚಂದಮಾಮ ಚಂದಮಾಮ ಕದರು ಗಾತರ ಕಂಬ ತಿಕ್ಕಿ ಗಾತರ ಹೂವ, ಕದರು ಗಾತರ ಕಂಬ ತಿಕ್ಕಿ ಗಾತರ ಹೂವ, ಚಂದಮಾಮ ಚಂದಮಾಮ ಆನೆ ಗಾತರ ಕಾಯಿ ಒಂಟೆ ಗಾತರ ಹಣ್ಣು, ಆನೆ ಗಾತರ ಕಾಯಿ ಒಂಟೆ ಗಾತರ ಹಣ್ಣು, ಚಂದಮಾಮ ಚಂದಮಾಮ ಒಂಬತ್ತು ಹೂವಿಗೆ ಒಂದೇ ನಾಳವು, ಒಂಬತ್ತು ಹೂವಿಗೆ ಒಂದೇ ನಾಳವು, ಚಂದಮಾಮ ಚಂದಮಾಮ. ಅನ್ನೋ ಹಳ್ಳಿಯಲ್ಲಿ ಇವರ ಜನ್ಮ ಆಗ್ತದೆ. ಇವರ ಓದು ಶಿಕ್ಷಣಶಾಸ್ತ್ರದಲ್ಲಿ ಪದವಿ, MA ಇನ್ ಸೋಷಿಯಾಲಜಿ, PG ಡಿಪ್ಲೊಮಾ ಇನ್ ಚೈಲ್ಡ್ ಕೌನ್ಸಿಲಿಂಗ್ ಆ್ಯಂಡ್ ಸೈಕಾಲಜಿ. ಇವರ ಆಸಕ್ತಿ ಓದು, ಬರಹ, ಹಾಡು, ಸುತ್ತಾಟ, ಕಲೆ, ಚರಕ, ನೂಲು. ಇವರ ನಿಜವಾದ ಹೆಸರು ಭಾಸ್ಕರ ಮಣಿನಾಥ್ಪುರು ಅಂತ. ನಾದ ಎನ್ನುವ ಹೆಸರಿನಲ್ಲಿ ಇವರು ಬರವಣಿಗೆ ಪ್ರಾರಂಭ ಮಾಡ್ತಾರೆ. ಇನ್ನು ಇವರ ಉದ್ಯೋಗದ ಅನುಭವ ಹೇಗಿದೆ ಅಂತ ಕೇಳಿದ್ರೆ ನೀವೆಲ್ಲ ಅಚ್ಚರಿಗೊಳಗಾಗ್ತೀರಾ. ಅವ್ರ ತಾಯಿ ಹೆಸರು ಸರಸ್ವತಿ. ಹೌದು, ಹಾಗಾಗಿ ಇವರು ಹೀಗೆ. ಇವರು ಟೈಲರ್ ಗೊತ್ತು, ಇವರ ಟೈಲರಿಂಗ್ ಗೊತ್ತು. ಎಲೆಕ್ಟ್ರಿಷಿಯನ್ ಆಗಿದ್ದಾರೆ ಇವರು. ಪೈಂಟರ್ ಹೌದು. ಯಕ್ಷಗಾನ ಭಾಗದ ಧರ್ಮಸ್ಥಳ ಮೇಳದಲ್ಲಿ 7 ವರ್ಷಗಳ ಕಾಲ ಭಾಗವತರಾಗಿದ್ದರು. ಪತ್ರಕರ್ತರು ಆಗಿದ್ದಾರೆ. ತರಬೇತುದಾರ, ಯೂತ್ ಮೆಂಟರ್. ಆಮೇಲೆ 2012ಕ್ಕೆ ಅರಿವು ಬಂಟ್ವಾಳದ ಒಂದು ಸಂಸ್ಥೆಯ ಮೂಲಕವಾಗಿ ಮಕ್ಕಳು ಮತ್ತು ಯುವಜನರ ಪರ್ಯಾಯ ಜೀವನ ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. 13 ವರ್ಷಗಳಿಂದ ಅಭಿನವ ಕನಕದಾಸರು ನಮ್ಮೂರ ಜೊತೆ ಈಗ ಬರ್ತಾ ಇರ್ಬೇಕಾದ್ರೆ ನಿಖೇತ್ ರಾಜಮೌಳಿ ಅವರು ಅದನ್ನು ಹೇಳಿದ್ರು. ಇವರು ನಮ್ಮ ಈಗಿನ ಕಾಲದ ಕನಕ ಅಂತ ಹೇಳಿದ್ರು ನಿಖೇತ್. 2018ರಲ್ಲಿ ಕರ್ನಾಟಕ ಯಾತ್ರೆ ಮೂಲಕ ನಿರಂತರ 8.5 ತಿಂಗಳು 251 ದಿನ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ, ಎಲ್ಲಾ ಶಾಲಾ ಕಾಲೇಜು, ಸಂಘ ಸಂಸ್ಥೆ, ಅನಾಥಾಶ್ರಮ, ವೃದ್ಧಾಶ್ರಮ, ಶಿಶು ಮಂದಿರ, ಸೆಂಟ್ರಲ್ ಜೈಲು, ಮಂದಿರ, ದೇವಸ್ಥಾನ, ಮಠ, ದರ್ಗಾ, ಹೊಲ ಗದ್ದೆ ಕುಟುಂಬಗಳ ಜೊತೆ ಹಾಡು ಸಂವಾದ ನಡೆಸಿದರು. ಈಗ ಇವರು 5 ವರ್ಷಗಳಿಂದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ತೆಕ್ಕೂರು ಎಂಬ ಹಳ್ಳಿಯಲ್ಲಿ ಅರಿವು ಮನೆ ಅನ್ನುವ ಒಂದು ಸಂಘಮನೆಯಿಂದ ಸಾಮುದಾಯಿಕ ಜೀವನದಲ್ಲಿ ರೂಢಿಸಿಕೊಂಡಿದೆ. ಒಂದು ಇವರ ಕುರಿತಾಗಿ ಒಂದು ಸಂಗತಿ ಗಮನಿಸಬೇಕಾದ್ದು, ಯಾವುದೇ ಪ್ಲಾಸ್ಟಿಕ್ ಆಹಾರ, ಶಾಲುಗಳನ್ನು ಸನ್ಮಾನವಾಗಿ ಅವರು ಸ್ವೀಕರಿಸುವುದಿಲ್ಲ. ಯಾವುದೇ ಇವರ ಇನ್ನೊಂದು ವಿಶೇಷ ಏನು ಗೊತ್ತಾ, ಅವರು ಧರಿಸಿದ ಬಟ್ಟೆ, ಅದರ ಹತ್ತಿಯನ್ನು ನೂಲು ಮಾಡಿದ್ದು ಸ್ವತಃ ಅವರೇ ಚರ್ಕದಲ್ಲಿ. ಆ ನೂಲನ್ನು ಬಟ್ಟೆಯಾಗಿ ಮಾಡಿದ್ದು ಅವರೇ ಮಗ್ಗದಲ್ಲಿ. ಆ ಬಟ್ಟೆಗೆ ಬಣ್ಣ ಹಾಕಿದ್ದು ಅವರೇ. ಆ ಬಟ್ಟೆಯನ್ನು ಸ್ಟಿಚ್ ಮಾಡಿದ್ದು ಅವರೇ. ಹತ್ತಿಯಿಂದ ಬಟ್ಟೆಯಾಗಿ ಧರಿಸುವ ಬಟ್ಟೆಯಾಗಿ ಮಾಡಿದಂತಹ ಒಂದು ಕೌಶಲ್ಯ ಅವರಿಗೆ. ಹಾಗಾಗಿ ಪರಿಪೂರ್ಣ ಸ್ವಾವಲಂಬಿ. ಈ ಮನೆಗೆ, ಪಂಚಾಕ್ಷರ ದೇವರ ಮನೆಗೆ ಬರೋದು ದೊಡ್ಡ ಸಂಗತಿ. ಯಾಕೆಂದ್ರೆ ಅವರಿಗೆ ಯಾವುದೇ ಜಾತಿ, ಮತ, ಪಂಥ ಇಲ್ಲ, ಹಂಗೆ ಇಲ್ಲ ಅವರಿಗೆ. ಅವರೊಬ್ಬ ವಿಶ್ವಮಾನವ. ಪಂಚಾಕ್ಷರ ದೇವರು ಹಾಗೆ ವಿಶ್ವಮಾನವ. ಇದೆ ನೋಡ್ರಿ, ಎಲ್ಲರೂ ಇದ್ದಾರೆ, ಈ ಊರಿನ ಎಲ್ಲರೂ ಇದ್ದಾರೆ. ಈ ಕಾರಣದಿಂದ ಎಲ್ಲೋ ಸುಬ್ರಹ್ಮಣ್ಯದಿಂದ ನಾನು ನಿಮಗೆ ಓಡ್ಕೊಂಡು ಬಂದೆ. ತುಮಕೂರಿನಿಂದ ನಮ್ಮ BMTCಯ ಅಧ್ಯಕ್ಷ ನಿಖೇತರು
ನಿಖಿಲರಾಜ್ ಮೌರ್ಯ ಅವರ ಸಂಸಾರ ಸಮೇತ ಬಂದರು. ಅಂದರೆ ಒಂದು ಹೂ ಅದು ನೀರು ಹಾಕಿದರೆ ಮಾತ್ರ ಪರಿಮಳ ಕೊಡುವುದಲ್ಲ, ಸುತ್ತಮುತ್ತ ಎಲ್ಲರಿಗೂ ಪರಿಮಳ ಕೊಡ್ತಾರೆ. ಹಾಗಾಗಿ ಹತ್ತೂರಿಗೆ ಪರಿಮಳ ಸೂಸುವ ಪಂಚಾಕ್ಷ ರೆಡ್ಡಿಯವರ ಈ ಗೃಹದಲ್ಲಿ ರಾಜ್ಯದಲ್ಲಿ ಭಾವೈಕ್ಯತೆಯ ಎಲ್ಲರೂ ಒಳಗೊಬ್ಬ ದೇವರಿದ್ದಾನೆ ಅನ್ನುವಂಥ ಒಂದು ಪರಿಮಳವನ್ನು ಜಾಗೃತ ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇರುವಂತಹ ನಾದ ಮಣಿನಾಲ್ಕರವರ ಕಾರ್ಯಕ್ರಮ ಈಗ ಈ ಮನೆಯ ಯಜಮಾನರು ನಾಡಿನ ಹಿತೈಷಿಯಾಗಿರುವ ಪಂಚಾಕ್ಷ ರೆಡ್ಡಿಯವರು ಸ್ವಾಗತ ಮಾಡ್ತಾರೆ. ಆಮೇಲೆ ಪಂಚಾಕ್ಷ ರೆಡ್ಡಿಯವರು ಆಮೇಲೆ ನಿಖಿಲ್ ಸೇರಿ ದೀಪ ಬೆಳಗಿಸ್ತಾರೆ. ಕಾರ್ಯಕ್ರಮ ಮುಂದುವರಿತದೆ. ಒಂದು ಕಂಡೀಷನ್, ಎಲ್ಲ ಲೈಟ್ ಆಫ್ ಆಗಿರ್ತಾರೆ, ಬೆಳಕು ಇದು ಮಾತ್ರ ಇರ್ತಾರೆ. ಈ ಬೆಳಕಿಗೆ ಇನ್ನೊಂದು ಬೆಳಕನ್ನು ಉರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಬೆಳಕಿಗೆ ಇನ್ನೊಂದು ಬತ್ತಿಯನ್ನು ತಾಗಿಸಿದ್ದು ಉರಿತಾರೆ. ನಾವು ಹಾಗೆ ಆಗಬೇಕಾದ್ರೆ ಈ ಆಶಯ. ಕಾರ್ಯಕ್ರಮ ಪೂರ್ತಿ ಮೌನವಾಗಿ ಹಿರಿಯದು ನಾನು ಹೇಳಬೇಕಾಗಿಲ್ಲ, ನೀವು ಮೌನ ಆಗ್ತೀರಿ, ಈ ವಿಶ್ವಾಸ ನನಗಿದೆ. ಈಗ ಸ್ವಾಗತವನ್ನ ಪಂಚಾಕ್ಷ ರೆಡ್ಡಿಯವರು ಮಾಡ್ತಾರೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತಾ ಈ ದಿನ ನಮ್ಮ ಅನ್ನ ಸಮಾನರಾದಂಥ ನಿಖಿಲರಾಜ್ ಮೌರ್ಯ ಅವರು ಕುಟುಂಬ ಸಮೇತ ಬಂದಿದ್ದಾರೆ. ಅವರಿಗೆ ನಮ್ಮ ಕುಟುಂಬ, ನಮ್ಮ ಊರು ಹಾಗೂ ನಮ್ಮ ಕ್ಷೇತ್ರದ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರೂ ಚಪ್ಪಾಳೆಯವರಿಗೆ ಥ್ಯಾಂಕ್ ಯು. ಆಮೇಲೆ ನಮ್ಮ ಮಹಾನ್ ಕಲಾವಿದರು ನಮ್ಮ ನಾದ ಮಣಿನಾಲ್ಕೂರವರು ಭಾಸ್ಕರ್ಜಿಯವರು ಇವತ್ತು ಈ ಒಂದು ನಮ್ಮ ಮನೆಗೆ ಬಂದಿದ್ದಾರೆ. ಅವರ ಮಧುರ ಧ್ವನಿ ಈಗಾಗಲೇ ನಮ್ಮ ಭಟ್ರು ಅವ್ರ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ, ನನಗೆ ಹೇಳಬೇಕಾಗಿಲ್ಲ. ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಅವರು ನಮ್ಮೆಲ್ಲರ ಪರವಾಗಿ ನಾವು ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸಬೇಕು. ನಮ್ಮ ಜಿಲ್ಲೆಯವರಾದಂಥ ತಬಲಾ ಮಂತ್ರಿಗಳು ನವೀನ್ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಅವರು ಚಪ್ಪಾಳೆಯೊಂದಿಗೆ ನೋಡ್ಕೊಂಡಿದ್ದಾರೆ. ವಿಶೇಷವಾಗಿ 2 ವರ್ಷದಿಂದ ಭಟ್ರು ನಮ್ಮ ನಿಖಿಲ್ ರಾಜನದು ಬರಬೇಕು, ನೀವು ಬರಬೇಕು, ನೀವು ನನ್ನನ್ನು ಕರೀತಾ ಇದ್ರು. ಇವತ್ತು ಆ ಸುದಿನ ಬಂದಿದೆ, ಅವರೇ ನಮ್ಮ ಮನೆಗೆ ಬಂದಿದ್ದಾರೆ. ಅದಕ್ಕೆ ನಾನು ತಲೆಬಾಗಿ ಶಿರಸ ನನ್ನ ಹೃದಯಪೂರ್ವಕವಾಗಿ ನನ್ನ ನಮನಗಳನ್ನು ಸಲ್ಲಿಸ್ತೀನಿ. ಅವರು ಭಾಷಣ ಅಂದರೆ ಇಲ್ಲಿ ನನಗೆ ಒಂದು ಯಾವಾಗಲಾದ್ರೂ ಬಂದರೆ ಒಂದು 4-5 ಜನ ಇದ್ದಾರೆ ಅವ್ರಿಗೆ. ಇಲ್ಲಿ ನಮ್ಮ ಕುಟುಂಬದಲ್ಲಿ ಸೇರೋರು, ಡೈಲಿ ಸೇರೋರು ಒಂದು 4-5 ಜನ ಇದ್ದಾರೆ. ಅಣ್ಣ ಇವ್ರದ್ದು ಭಾಷಣ ನೋಡು, ಅಣ್ಣ ರೆಡಿ ಈ ಭಾಷಣ ನೋಡು, ಅಪ್ಪ ನನಗೆ ಗೊತ್ತಪ್ಪ, ನಾನು ಇಷ್ಟು ಆತ್ಮೀಯವಾಗಿ ನಾವು ಮಾತುಕತೆಯಲ್ಲಿ ಆತ್ಮೀಯವಾಗಿದ್ವಿ. ಭಟ್ರು ನಮ್ಮ ಬಗ್ಗೆ ಹೇಳಿದ್ದಾರೆ, ನಿಮ್ಮ ಬಗ್ಗೆ ನಮಗೂ ಹೇಳಿದರು. ಬಟ್ ನಾನು ಯಾವತ್ತೂ ಇದು ಹಂಚ್ಕೊಂಡಿಲ್ಲ ಅವ್ರಿಗೆ. ನಿಖಿಲ್ ರಾಜಣ್ಣವರು ನಮಗೆ ಪರಿಚಯ ಇದ್ದಾರೆ ಅಂತ. ಆದರೆ ಇವತ್ತು ಖುದ್ದು ನೋಡಿ ಬಹಳ ಸಂತೃಪ್ತರಾಗಿದ್ದಾರೆ. ಇನ್ನೊಂದ್ಸತಿ ಚಪ್ಪಾಳೆಯಲ್ಲಿ ಅವ್ರನ್ನ ಸ್ವಾಗತಿಸಿ. ಈಗ ದಯವಿಟ್ಟು ನಿಖಿಲ್ ರಾಜಣ್ಣವರು ಅವ್ರ ಪರಿವಾರ ಕತ್ತಲ ಹಾಡು ಅಂತ ಹೇಳಿ ಬಹಳ ಸುಂದರವಾದ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ. ವಿಶೇಷವಾಗಿ ನಾದ ಮಣಿನಾಲ್ಕೂರ. ನಾವು ಕನಕದಾಸರನ್ನು ನೋಡಲಿಲ್ಲ, ಕಬೀರದಾಸರನ್ನು ನೋಡಲಿಲ್ಲ, ಸೂಫಿಗಳನ್ನು ನೋಡಲಿಲ್ಲ, ಶರಣರನ್ನ ನೋಡಲಿಲ್ಲ. ಆದರೆ ಒಬ್ಬ ಕನಕದಾಸ, ಒಬ್ಬ ಕಬೀರದಾಸ, ಒಬ್ಬ ಸೂಫಿ, ಒಬ್ಬ ಸಂತ, ಒಬ್ಬ ಶರಣ ಇವತ್ತು ನಾದಾವರ ರೂಪದಲ್ಲಿ ನಮ್ಮ ಕಣ್ಣೆದುರುಗಡೆ ಬಂದಿರ್ತಾರೆ. ಎಷ್ಟು ಚಂದ! ಕನಕದಾಸ ಇದ್ದಿದ್ರೆ ಹಿಂಗೇ ಇರ್ತಿದ್ನೇನೋ ಅಂತ ಅನ್ನಿಸುವಷ್ಟು ಕೈಯೊಳಗಡೆ ಒಂದು ಸರಳವಾಗಿ ಒಂದು ತಂಬೂರಿ ಹಿಡ್ಕೊಂಡು ಈ ಪ್ರಪಂಚದ ಯಾವ ಆಮಿಷಕ್ಕೂ ಒಳಗಾಗದೆ, ಈ ಪ್ರಪಂಚದ ಯಾವ ಆಮಿಷಕ್ಕೂ ಒಳಗಾಗದೆ, ಈ ನಮ್ಮ ಸುತ್ತಮುತ್ತಲ ಯಾವ ರಾಜಕೀಯ ಜಂಜಾಟಕ್ಕೂ ತಾನು ಸಿಲುಕದೆ ಮತ್ತು ತನ್ನದೇ ಆದಂತ ಒಂದು ಚಿಂತನೆಯನ್ನ ಹಾಡಿನ ಮೂಲಕ ಸಮಾಜಕ್ಕೆ ಬಿತ್ತರಿಸ್ತಾ ಊರು, ಕೇರಿ, ಕಾಡು, ಮೇಡು, ನಾಡು ಎಲ್ಲವನ್ನೂ ಅಲ್ದಾಡ್ತಾ ಓಡಾಡ್ತಾ ಹಾಡಿನ ಮೂಲಕ ಮನವನ್ನ ತಟ್ತಾ ಇರುವಂತ ಒಬ್ಬ ಅದ್ಭುತವಾದಂತ ಹಾಡುಗಾರ ಸಂತನಂತೆ ಕಾಣ್ತಾ ಇರೋರು
ನಾದ ಮಣಿನಾಥಪುರ ಹೆಸರೇ ನಾದ. ಸೊ ಇವತ್ತು ಪಂಚಾಕ್ಷರಿ ನಮ್ಮ ರೆಡ್ಡಿಯವರು ಒಂದು ಬಹಳ ವಿಶೇಷವಾದ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ಒಂದು ಸ್ವಲ್ಪ ರಾಜಕಾರಣದ ಹುಚ್ಚಿದ್ದವರು ಕೆಳಗಡೆ ಬಿದ್ದೋಗಿರ್ತಾರೆ. ಆದ್ರೆ ಪಂಚಾಕ್ಷರಿ ಅವರು ಇವತ್ತು ಮಾಡುವ ಕೆಲಸ ಏನು ಅಂತಂದ್ರೆ ತನ್ನ ಇಡೀ ಕುಟುಂಬದವ್ರನ್ನ ಕೂರಿಸಿ ಹೊಟ್ಟೆಗೆ ಒಂದು ಒಳ್ಳೆ ಸಾತ್ವಿಕವಾದ ಭೋಜನವನ್ನು ಕೊಟ್ಟು ಎಲ್ಲ ಟೇಬಲ್ ಕೆಳಗಡೆ ಬೆಂಚ್ ಕೆಳಗಡೆ ಕುಡಿದು ಬಿದ್ದು ಹೊಸ ವರ್ಷವನ್ನು ಆಚರಿಸ್ತಾ ಇರುವಂತ ಈ ಜನಗಳ ನಡುವೆ ಮೇಲೆದ್ದು ಕೂರಿಸಿ ಒಂದು ಚಿಂತನೆಯನ್ನ, ಒಂದು ಅರಿವನ್ನ ನಮ್ಮ ತಲೆಗೆ ಕೊಟ್ಟಿದ್ದಾರೆ, ಮನಸ್ಸಿಗೆ ಕೊಟ್ಟಿದ್ದಾರೆ, ನಮಗೊಂದು ಚಿಂತನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬಹಳ ವಿಶೇಷ. ಯಾಕೆಂತಂದ್ರೆ ಇವತ್ತು ಜನರನ್ನ ದಿಕ್ತಪ್ಸೋರು ಲೀಡರ್ಗಳಾಗಿದ್ದಾರೆ. ಬಹಳ ಜನ ಲೀಡರ್ ಯಾರು ಅಂತಂದ್ರೆ ಜನರನ್ನ ದಿಕ್ತಪ್ಸೋರು, ಜನರಿಗೆ ಆಮಿಷ ಒಡ್ಡೋರು, ಜನರನ್ನ ಹಾಳು ಮಾಡೋರು ಲೀಡರ್ಗಳಾಗಿದ್ದಾರೆ. ಆದ್ರೆ ಜನರಿಗೆ ಒಂದು ಉತ್ತಮವಾದ ವಿಚಾರವನ್ನು ಕೊಡೋದ್ರ ಮೂಲಕ ನಾನು ರಾಜಕಾರಣ ಬಿಟ್ಟು ಕಾಲಗಳೇ ಆಗೋಯ್ತು ಸ್ವಾಮಿ, ನಾನು ಕೃಷಿ ಮಾಡ್ಕೊಂಡಿದ್ದೀನಿ, ಸಮಾಜಕ್ಕೆ ನಂದೇನಾದ್ರೂ ಸೇವೆ ಇದ್ರೆ ಮಾತ್ರ ಮಾಡ್ತೀನಿ ಅಂತ ಹೇಳ್ತಾ ತಾನು ಪ್ರೀತಿಸುವಂತ ಜನರನ್ನ ತನ್ನ ಜೊತೆಗೆ ಕೂರಿಸ್ಕೊಂಡು ಇಂತಹ ಈ ರಾತ್ರಿ ಹೊತ್ತಲ್ಲಿ ಈ ಬೆಳಕಿನ ಹಾಡು ಕಾರ್ಯಕ್ರಮವನ್ನ ಅವರು ಆಯೋಜಿಸಿದ್ದಾರೆ. ಬಹುಶಃ ನಂದು ಅವ್ರದ್ದು ಇವತ್ತಿಂದ ಲವ್ ಅಂಡ್ ಫಸ್ಟ್ ಸೈಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಪಂಚಾಕ್ಷರಿ ಅವ್ರ ಬಗ್ಗೆ ನಮ್ಮ ಲಕ್ಷ್ಮೀಶ್ ಗಬರಡ್ಕರ್ ಬಾಯಿಲಿ ಬಹಳ ಸರ್ತಿ ಕೇಳಿದ್ದೆ. ಅವಾಗ ಒಂದ್ಸರ್ತಿ ಬರೋಣ ಅಂತ ಅಂದ್ಕೊಂಡ್ವಿ, ಇನ್ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಕರೆದ್ರು, ಸರಿ ಸೇರೋಣ ಅಂದ್ಕೊಂಡ್ವಿ. ಆದ್ರೆ ನಾವು ಸೇರ್ಬೇಕು ಅಂತ ಎಷ್ಟು ಸರ್ತಿ ಅಂದ್ಕೊಂಡ್ರು ಕೂಡ ಏನೋ ಕಾರಣಗಳಿಗಾಗಿ ಸೇರೋದಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಹೊಸ ವರ್ಷದ ದಿವಸ ಬಹುಶಃ ಹಿಂದೆ ಯಾವತ್ತಾದ್ರೂ ಸೇರಿದ್ದಿದ್ರೆ ನಾವ್ ಯಾವತ್ ಸೇರಿದ್ವಿ ಅನ್ನೋ ಡೇಟ್ ಬರ್ತೋಗಿರ್ತಾ ಇತ್ತು. ಆದ್ರೆ ಇವತ್ತು ಸೇರಿದೀವಲ್ಲ ನಾವ್ರೆ, ಇನ್ನ ಈ ಜೀವನ ಪರ್ಯಂತ 2026 ಜನವರಿ 1ನೇ ತಾರೀಕು ಅಂತಂದ್ರೆ ನಮಗೆ ನೆನಪಾಗುವ ವ್ಯಕ್ತಿ ಯಾರು ಅಂದ್ರೆ ಪಂಚಾಕ್ಷರಿ ಅವರು ಮತ್ತು ಅವ್ರ ಇಡೀ ಕುಟುಂಬ ಸದಾ ನೆನಪುಳಿಯುತ್ತೆ. ಮತ್ತು ಅವ್ರು ನಮ್ಮನ್ನು ಸ್ವಾಗತ ಮಾಡಿದ ರೀತಿನೂ ಬಹಳ ಚೆನ್ನಾಗಿತ್ತು. ಏನ ಹಾರ ಎಷ್ಟು ಗಾತ್ರ ಇದೆ ಅಂತಂದ್ರೆ ನಾವೇ ನನಗೆ ಗಂಡ ಹೆಂಡತಿ ಇಬ್ಬರಿಗೂ ಹಾರ ಹಾಕ್ಬಿಟ್ಟು ತಲೆ ಮೇಲೆ ಮೈಸೂರು ಪೇಟ ತೋರಿಸಿದ್ರು. ನನ್ನ ಮಗಳು ವಾಲ್ದವ್ರ ಮೇಲೆ ಕರ್ಸ್ಬಿಟ್ಟಿದ್ದಾರೆ. ವಾಲ್ದವ್ರು ವಾಲ್ಗ ಉತ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ ನಮ್ಮನ್ನ. ನನ್ನ ಮಗಳು ಗಾಬರಿಯಾಗಿ ನೋಡ್ತಾ ಇದ್ದಾರೆ. ನಮ್ಮ ಅಪ್ಪ ಅಮ್ಮಂಗೆ ಮದುವೆ ಮಾಡ್ತಾ ಇದ್ದಾರೆ. ನಮ್ಮ ಅಪ್ಪಂಗೂ ಅಮ್ಮಂಗೂ ಮದುವೆ ನಡೀತಾ ಇದೆ ಅಂತ ನೋಡ್ತಾ ಇದ್ದಾರೆ ಅವಳು. ಅಂದ್ರೆ ನನಗೂ ಒಂದ್ಸರ್ತಿ ಮೈಸೂರು ಪೇಟ ಹಾಕೊಂಡು ಇಷ್ಟು ಗಾತ್ರದ ಹಾರ ಹಾಕೊಂಡು ಪಕ್ಕದಲ್ಲಿ ಹೆಂಡತಿ ಪಕ್ಕ ನಿಂತಾಗ ಇವತ್ತು ಮದುವೆ ಆದಂಗೆ ಇದೆಯಲ್ಲ ಅಂತ ಅನ್ಕೊಂಡಿದ್ದಾಗಾಯ್ತು. ಹಿಂಗೆ ಇವತ್ತೊಂದು ಹೊಸ ಅನುಭವವನ್ನ ನಮ್ಗೆಲ್ಲರೂ ಕೊಟ್ಟಿದ್ದೀರಿ. ಮನುಷ್ಯನ ಜೀವನ ಹೆಚ್ಚೇನಿಲ್ಲ. ಅವರಾಗ್ಲೇ ಹೇಳ್ತಾ ಇದ್ರು, ಕೃಷ್ಣ ಮತ್ತು ಕನಕ ಕೂಡಿದರು, ಹಾಡಿದರು, ನಲಿದರು, ಹೆಚ್ಚೇನಿಲ್ಲ. ಕೃಷ್ಣ ಕಲ್ಲಾದ, ಕನಕ ಮಣ್ಣಾದ, ಇದು ಕಲ್ಲು ಮಣ್ಣಿನ ಕಥೆ. ಎಷ್ಟು ಸುಂದರವಾಗಿ ಹಾಡಿದ್ರು. ಆ ಕನಕ ಬಹಳ ಸುಂದರವಾಗಿ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ಮನುಷ್ಯನ ಜೀವನ ಏನು? 8 ಗೇಡಿನ ದೇಹ, ರೋಮಗಳು 8 ಕೋಟಿ, ಕೀಲುಗಳು 68, ಮಾಂಸದಿಂದ ಮಾಡಿದ ಮನೆ. ಮನವೊಲಿದ ನಿಂಟ ನೀ ನಿರದೆ ಅಗಲಿದೊಡೆ, ಒಣ ಹೆಂಟೆಯಲ್ಲೇ ಮುಚ್ಚುವರಯ್ಯ. ಈ ದೇಹದಲ್ಲುಂಟೆ ಫಲ ಪುರುಷಾರ್ಥ, ರಕ್ಷಿಸೋ ನಮ್ಮ ನನವರುತ್ತ, ರಕ್ಷಿಸೋ ನಮ್ಮ ನನವರುತ್ತ. ಅಂತ ಸುಂದರವಾದ ವಾಕ್ಯ. ಸೊ 8 ಗೇಡ್ ದೇಹ. ಪಾಪ ನಮ್ಮ ಭಟ್ರು ಕುಳ್ಳಿದ್ದಾರೆ ಅಂತ ತಿಳ್ಕೊಂಡ್ರೆ ಅವ್ರ ಕೈಯಲ್ಲಿ ಅವ್ರು 8 ಗೇಡಿದ್ದಾರೆ. ನಾನೇನಾದ್ರೂ ಉದ್ದಕ್ಕಿದ್ದೀನಿ ಅಂತ ನಾನು ತಿಳ್ಕೊಂಡ್ರೆ ನನ್ನ ಕೈಯಲ್ಲಿ ನಾನು 8 ಗೇಡಿದ್ದೀನಿ. 8 ಗೇಡಿನ ದೇಹ, ರೋಮಗಳು 8 ಕೋಟಿ, ಕೀಲುಗಳು 68, ಮಾಂಸದಿಂದ ಮಾಡಿದ ಮನೆ. ಎಲ್ಲಿವರೆಗೂ ಉಸಿರಿರೋ ತನಕ ಅಲ್ಲಿವರೆಗೂ ಪಂಚಾಕ್ಷರತ್ನವರು, ಉಸಿರಿರೋ ತನಕ ನಾದ ಹಾಡುಗಾರರು, ಉಸಿರಿರೋ ತನಕ ನಿಕೇತ್ ಒಬ್ಬ ಯುವ ರಾಜಕಾರಣಿ, ಉಸಿರಿರೋ ತನಕ ಒಬ್ಬ ಇನ್ಯಾರು ಡಾಕ್ಟ್ರು, ಇಂಜಿನಿಯರು, ರೈತ, ಭಟ್ರು, ಎಲ್ಲ ಉಸಿರು ನಿಂತ ಮೇಲೆ ಎಲ್ಲರೂ ಕಡೆಗೆ ಒಣ ಹೆಂಟೆಯಲ್ಲೇ ಮುಚ್ಚುವರಿಯ. ಸೊ ಇಷ್ಟೇ ಜೀವನ ಅಂತ ನಮ್ಗೆ ಸತ್ಯ ಗೊತ್ತಿದ್ರೆ ನಾವು ಜಾಸ್ತಿ ಬೀಗಕ್ಕೆ ಹೋಗಲ್ಲ, ಬಾಗೋದಕ್ಕೆ ಶುರು ಮಾಡ್ತೀವಿ. ಬಾಗಿದ್ರೆ ಬಾಳ್ತೀವಿ, ಬೀಗಿದ್ರೆ ಹೋಗ್ತೀವಿ. ಇಷ್ಟೇ ಸತ್ಯ. ಈ ಸತ್ಯವನ್ನ ಹೊಸ ವರ್ಷದ ದಿವಸ ಪಂಚಾಕ್ಷರಿಯವರು ಮತ್ತು ಅವ್ರ ಇಡೀ ಕುಟುಂಬ ಈ ಸುಂದರವಾದ ಹಾಡುಗಾರಿಕೆ, ಆದ್ರೆ ಹಾಡುಗಾರಿಕೆ ಅಂತ ಹೇಳೋದು ತಪ್ಪಾಗುತ್ತೆ. ಇದು ಅದೇ ಹಾಡುಗಾರಿಕೆ ಪ್ರದರ್ಶನವೂ ಅಲ್ಲ. ಯಾಕೆಂದ್ರೆ ಇವತ್ತು ಇಲ್ಲಿ ಕೂತಿರೋನೊಬ್ಬ ಸಂತನಲ್ಲದೆ ಒಬ್ಬ ಹಾಡುಗಾರನಾಗಿದ್ದಿದ್ರೆ ಈ ಹಿನ್ನೆಲೆಯಲ್ಲಿ ಯಾವ್ದೋ ಫಿಲಮ್ ಪ್ಲೇ ಮಾಡ್ತಿದ್ರು, ಇನ್ಯಾವುದೋ
ಭಜನೆ ಹಾಕಿ ಪ್ಲೇ ಮಾಡ್ತಾ ಇದ್ರು. ಈ ಶಬ್ದಗಳನ್ನೆಲ್ಲ ಕೇಳಿ ಅವ್ರೇ ಯಾರು ಆಫ್ ಮಾಡಿಸಿ ಅಂತ ಹೇಳಿ ಒಂದು ಸೀನ್ ಕ್ರಿಯೇಟ್ ಮಾಡಿ ಹಾಡದೆ ಎದ್ದೋಗ್ತಿದ್ದೆ. ಹೌದು, ಹಾಡುಗಾರನಾಗಿದ್ದೆ. ಆದ್ರೆ ನಾದ ಒಬ್ಬ ಹಾಡುಗಾರನಲ್ಲ, ಒಬ್ಬ ಅನುಭಾವಿ ಮತ್ತು ಒಂದು ತತ್ವವನ್ನು ಸಮಾಜಕ್ಕೆ ಹೊರಟು ತಿಳಿಸೋದಕ್ಕೆ ಹೊರಟರು ಅಂತ ಏನು ಆ ಒಬ್ಬನೇ ಹೊರಡು ಏಕಾಂಗಿಯಾಗಿ ಹೊರಡು ಯಾರಾದರೂ ಸಿಕ್ಕಾಗ ಎಲ್ಲಿವರೆಗೂ ಸಾವು ನಿಮ್ಮನ್ನ ಹಿಂಬಾಲಿಸುತ್ತೋ ಅಲ್ಲಿವರೆಗೂ ನೀನು ಏಕಾಂಗಿಯಾಗಿ ಹೇಗಾಗೋದಕ್ಕೆ ಸಾಧ್ಯ. ಸೊ ಹೊರಗಡೆ ಇರೋರ ಜೊತೆ ಹೋರಾಡೋಲ್ಲ, ನಿನ್ನ ವಿರುದ್ಧ ನೀನು ಹೋರಾಡು, ಸಾಧ್ಯವಾದರೆ ಸಂತನಾಗ್ತೀಯ ಅನ್ನುವಂಥ ತನ್ನ ಹಾಡಿನ ಮೂಲಕ ಎಷ್ಟು ತತ್ವವನ್ನು ನಮ್ಮ ಕಣ್ಮುಂದೆ ಇಡ್ತಾ ಆ ತತ್ವ ಅದರಲ್ಲಿ ಇದ್ದಿದ್ರಿಂದ ಹೊರಗಡೆ ಯಾವ ಶಬ್ದ, ಯಾವ ಗಲಾಟೆ, ಯಾವ ಡಿಸ್ಟರ್ಬೆನ್ಸ್ ಅದೇನಿಲ್ಲ. ತನ್ನ ಒಳಗಡೆ ಒಂದು ಹಾಡಿದೆ, ಅದನ್ನ ಮುಂದೆ ಇದ್ದವನು ತಲುಪಿಸ್ಬೇಕು. ಇಷ್ಟೇ ವಿಚಾರ. ಇಷ್ಟು ಚಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂತ ನಾದಾವರಿಗೆ ಮತ್ತು ಅವ್ರ ಜೊತೆಗೆ ನಿಂತು ತಬಲವನ್ನು ನುಡಿಸ್ತಾ ಇದಕ್ಕೊಂದು ಬಹಳ ಸುಂದರವಾದ ವಾತಾವರಣವನ್ನು ಸೃಷ್ಟಿ ಮಾಡಿದಂತ ನವೀನ್ ಅವರಿಗೆ ಮತ್ತು ಅವರ ಇಡೀ ಕುಟುಂಬ ಮೇಡಮ್ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ. ಪಕ್ಕದಲ್ಲಿ ನಮ್ಮ ಮನೆಯವರು ಅವ್ರು ಕೇಳ್ತಾ ಇದ್ರು. ನಾನ್ ಕೇಳಿದ್ರೆ ನೀವು ಮೈಸೂರು ಕಡೆ ಸೀಮೆಯವರು, ಈ ಮೈಸೂರು ಕಡೆ ಸೀಮೆಯವರು ಇದಾರಲ್ಲ, ಸ್ವಲ್ಪ ಮಹಾರಾಜರ ಆಳ್ವಿಕೆ ಒಳಪಟ್ಟವರು ಅವರು ಬನ್ನಿ ಕುಳಿತುಕೊಳ್ಳಿ ಹೋಗಿ ಹಿಂಗ್ ಮಾತಾಡೋದು. ಈ ಕೋಲಾರ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಈ ಭಾಗದಲ್ಲ ಏನಾಗಿರೋದು ಅವ್ಕ ಯಾಕ ಅವ್ನಿಗ್ಯಾರು ಉಪಯೋಗ ಇಲ್ಲ ಮಕ್ಕ ಹಿಂಗ್ ಮಾತಾಡೋ ಜನ ಏನಾಯ್ತು ಸ್ವಲ್ಪ ಕೇಳಿ ಅಂತ ಕೇಳೋ ಜನ. ಸೊ ಈ ಸಾಫ್ಟು, ಈ ಹಾರ್ಡ್ವೇರು, ಈ ಸಾಫ್ಟ್ವೇರು ಎರಡೂ ಹೇಗೆ ಮುಂದಾಯ್ತು ಈ ಮೈಸೂರು ಶಿಡ್ಲಘಟ್ಟ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ನಮ್ದು ಲವ್ ಮ್ಯಾರೇಜ್ ಅಂತ ಅಂದ್ರು. ಸೊ ಆಮೇಲೆ ಅವ್ರು ಇನ್ನೂ ಮಾತು ಬಂದಷ್ಟು ಒಂದು ಮಾತು ಹೇಳಿದ್ರು, ಲವ್ ಮ್ಯಾರೇಜು ಇವಾಗ 18 ವರ್ಷ ಆಯ್ತು, ಆದ್ರೆ ಇನ್ನೂ ಮ್ಯಾರೇಜ್ ಆದ್ಮೇಲೂ ಲವ್ ನಡೀತಾನೇ ಇದೆ ಅಂತ. ಅದಕ್ಕೆ ನಾನು ಕೇಳಿ ಬಹಳ ಖುಷಿ ಪಟ್ಟೆ. ಯಾಕೆಂದ್ರೆ ಮದುವೆ 6 ತಿಂಗಳಿಗಾಗ್ಲೇ ಹೆಂಡತಿ ಮೇಲೆ ಬುಸ ಅಂತ ಓಡಾಡೋ ಗಂಡಸರು, ಗಂಡನ ಮೇಲೆ ನೋಡಿ ಹೊರ ಅಂತ ಓಡಾಡೋ ಹೆಂಗಸರು ಪರವಾಗಿಲ್ವೇ. ಒಂದು ಕ್ರಿಕೆಟ್ ಟೀಮ್ ಆಗುವಷ್ಟು ಜನ ಒಂದೇ ಕುಟುಂಬದಲ್ಲಿ ಇರೋಲ್ಲ ಹೆಂಗ್ರಿ ಅಂದೆ. ಅದಕ್ಕೆ ಅವ್ರು ಇನ್ನೂ ತಮಾಷೆ ಹೇಳ್ತಾ ಇದ್ರು, ಸರ್ ನಮ್ಮ ಅಪ್ಪನ್ಕ 3 ಜನ ಹೆಂಡ್ರು, ನಮ್ಮ ಅಪ್ಪನ್ಕ 3 ಜನ ಹೆಂಡ್ರು ಸರ್. ಆದ್ರೆ 3 ಜನ ಕೊಟ್ಟಿರೋ ಮಕ್ಕಳು ಯಾರಮ್ಮ ಅಂತ ಯಾರಿಗೂ ಗೊತ್ತಿಲ್ಲ, ಅವ್ರ ಬಗ್ಗೆ ಯಾರು ಇವ್ರ ಬಗ್ಗೆ ಯಾರು ಗೊತ್ತಿಲ್ಲ, ಹಂಗ್ ಬೆಳೆದಿವಿ ಸರ್ ಅಂತ. ನಾನು ಹೇಳೋದು ಅಪ್ಪನೂ ವಿಶೇಷವಾದ ವ್ಯಕ್ತಿನೇ, ಆ 3 ಜನ ಅಮ್ಮಂದ್ರು ವಿಶೇಷವಾದ ತಾಯಿ ಅಂದ್ರೆ ಆ ತಾಯಿಯರಿಗೆ ಹುಟ್ಟಿದ 11 ಜನ ಹೇಳ್ತೀವಿ ತಾತ ಭಾರಿ ವಿಶೇಷ, ತಾತ ನಿಮ್ ಎಲ್ಲರಿಗಿಂತಲೂ ವಿಶೇಷ. ಸೊ ತಾತನೂ ವಿಶೇಷನೇ ಮತ್ತು ತಾತನ ಮೊಮ್ಮಕ್ಕಳು ಇವರೆಲ್ಲರೂ ಕೂಡ ಒಟ್ಟಿಗೆ 11 ಜನರು ಕೂಡ ಯಾಕೆ ಯಾವ ತಾಯಿ ಮಕ್ಕಳು ಅಂತ ಗೊತ್ತಿಲ್ಲದೆ ಎಲ್ರೂ ಅಣ್ಣ, ಎಲ್ರೂ ಅಕ್ಕ, ಎಲ್ರೂ ತಂಗಿ ಅಂತ ಬದುಕ್ತಾ ಇದಾರಲ್ಲ, ಇವರು ಕೂಡ ಅಷ್ಟೇ ವಿಶೇಷವೇ. ಬಹುಶಃ ಇನ್ನೊಂದು ಬಹಳ ವಿಶೇಷವಾದ ಕುಟುಂಬವನ್ನ ನನಗೆ ಹೊಸ ವರ್ಷದ ದಿವಸ ಇಷ್ಟೊಂದು ಸಂತೋಷ ಆಗಿ ಬಹುಶಃ ಇದೆ ಮೊದಲು ಅನ್ಸುತ್ತೆ. ಎಷ್ಟೋ ನಾನು ಇಲ್ಲಿವರೆಗೆ ಎಷ್ಟೋ ಹೊಸ ವರ್ಷಗಳನ್ನು ನೋಡಿದ್ದೀನಿ, 34-35 ಹೊಸ ವರ್ಷಗಳನ್ನು ನೋಡಿದ್ದೀನಿ. ಬಹುಶಃ ಒನ್ ಆಫ್ ದ ಬೆಸ್ಟ್ ಹೊಸ ವರ್ಷಗಳನ್ನ ನಿಮ್ಮನ್ನ ನೋಡಿ ಇದೆಂತ ಚಂದಪ್ಪ ದೇವರೇ, ಇಂಥ ಜನನೆಲ್ಲ ನನಗೆ ತೋರಿಸಿದ್ಯಲ್ಲ, ನೀವೊಂದು ಕೃತಜ್ಞತೆ ಅಂತ ಹೇಳಬೇಕು ಅಂತ ಅನ್ನಿಸುವಂತ ಒಂದು ಒಳ್ಳೆ ಹೊಸ ವರ್ಷವನ್ನು ನಾನು ಇವತ್ತು ಕಂಡಿದ್ದೀನಿ. ಸೊ ಇನ್ನು 100 ಕಾಲ ನೀವೆಲ್ಲರೂ ಕೂಡ ಹಿಂಗೆ ಇನ್ನೂ ಹೆಚ್ಚು ಆರೋಗ್ಯದಿಂದ, ಇನ್ನೂ ಹೆಚ್ಚು ಸಂಪದ್ಭರಿತವಾಗಿ ಮತ್ತು ಇನ್ನೂ ಹೆಚ್ಚು ಜನಪ್ರಿಯವಾಗಿ ಜನರಿಗೆ ಪ್ರೀತಿಯನ್ನು ಕೊಡ್ತಾ ಅವರ ಕಷ್ಟ ಸುಖಗಳಿಗೆ ಆಗುವ ಶಕ್ತಿಯನ್ನು ದೇವರಿಗೆ ಕೊಡಲಿ. ಕೃಷಿ, ವ್ಯವಹಾರ, ವ್ಯಾಪಾರ, ಉದ್ದಿಮೆ, ರಾಜಕಾರಣ ಯಾವ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಂಡ್ರು ಆ ಕ್ಷೇತ್ರದಲ್ಲಿ ದೇವರು ನಿಮಗೆ ಹೊಸ ವರ್ಷದ ದಿವಸ ಇಡೀ ವರ್ಷ ಅತ್ಯುತ್ತಮವಾದ ಯಶಸ್ಸನ್ನು ಕೊಡಲಿ ಅಂತ ಹೇಳಿ ಹಾರೈಸ್ತಾ ನನ್ನನ್ನು ಕರೆದಿದ್ದಕ್ಕಾಗಿ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. 2025 ವರ್ಷ ಮುಕ್ತಾಯವಾಗ್ತಾ ಇದೆ. ಹೊಸ ವರ್ಷನ ಬಹಳ ಸಂಭ್ರಮದಿಂದ ಬರ್ಮಾಡ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೂ ಸುಖ, ಸಂತೋಷ, ಸಮೃದ್ಧಿ, ಆಯುಷು, ಆರೋಗ್ಯ ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ಬೇಡ್ಕೊಂತ, ವಿಶೇಷವಾಗಿ ಶಿಡ್ಲಘಟ್ಟ ಹಾಗೂ ಚಿಲ್ಕನೀರ್ಪು ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಎಲ್ಲ ನನ್ನ ಬಂಧು ಮಿತ್ರರಿಗೆ ಆ ಭಗವಂತ ಸುಖ, ಸಂತೋಷ, ಸಮೃದ್ಧಿ ಎಲ್ಲ ಕೊಟ್ಟು ಅವ್ರಿಗೆ ಆಯುಷು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ನನ್ನ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ವಂದನೆಗಳು. ಜಯ ಜಯ
ಎಂದು ತುಂಬಿತಮ್ಮ ಹಾವಿಗೆ ಈಜವಂತ ನಮ್ಮ 8 ವರ್ಷಕ್ಕಮ್ಮ ಹಾವಿಗೆ ಈಜವಂತ ನಮ್ಮ ಜೋಡಿ ಹುಡುಗನು ಮುಳುಗಿಸಿ ಬಂದು ತೆಪ್ಪಗಿದ್ದ ನಮ್ಮ ಯಾರಿಗೂ ಗೊತ್ತಾಗಿಲ್ಲ ನಮ್ಮ ಮಗ ಹುಟ್ಟೆ ನಮ್ಮ ಎನಗೊಬ್ಬ ಮಗ ಹುಟ್ಟೆ ನಮ್ಮ ಗುಮ್ಮನ ಮುಸುಕು ಮಗ ಹುಟ್ಟೆ ನಮ್ಮ ಕನ್ನಡಮ್ಮ ಹೆಣ್ಣಿನ ಬೆನ್ನ ಹತ್ತಿದಮ್ಮ ತುಂಬಿ ಕನ್ನಡಮ್ಮ ಹೆಣ್ಣಿನ ಬೆನ್ನ ಹತ್ತಿದಮ್ಮ ಮೂಲರ ಮಲ್ಲಿ ಒಲ್ಲೆನಂದರು ಎಳೆದು ಒಯ್ದ ನಮ್ಮ ನೋಡಿಕೊಳ್ತಾ ನಮ್ಮ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ತಾ ಪ್ರಯಾಣ ಮಾಡುವಂಥ ಒಂದು ಪ್ರಕ್ರಿಯೆ ಕಗ್ಗದ ಹಾಡು ಅಂತ. ಇವತ್ತು ನಾನು ಹೆಚ್ಚು ನಿಮ್ಮ ಜೊತೆಗೆ ಹಾಡುಗಳನ್ನಷ್ಟೇ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಡುಗಳನ್ನು ಕೇಳ್ಕೊಳ್ಳೋಣ. ಅದು ಯಾವತ್ತೂ ಇನ್ಯಾವುದೋ ಬದುಕಿನ ಪ್ರಯಾಣದಲ್ಲಿ ಯಾವುದೋ ಸತ್ಯಗಳನ್ನು ನಮಗೆಲ್ಲ ತೋರಿಸ್ಬೋದು. ಅದು ನಾಳೆಯೇ ತೋರಿಸ್ಬೇಕಾಗಿಲ್ಲ, ಇನ್ನೆಷ್ಟು ವರ್ಷದ ನಂತರನೂ ತೋರಿಸ್ಬೋದು. ಅದೆಲ್ಲವೂ ನನಗೆ ಸಿಗಲಿ ಅಂತ ನಾನು ಆಸೆ ಪಡ್ತೀನಿ. ನಾನು ಮುಂದಕ್ಕೆ ಹಾಡುವ ಹಾಡು ಮೂಡ್ನಕೋಡಿ ಚಿನ್ನಸ್ವಾಮಿ ಅನ್ನುವಂಥ ಒಬ್ಬ ಕವಿ ಬರೆದ ಹಾಡು. ಇದು PUCಯಲ್ಲಿ ಟೆಕ್ಸ್ಟ್ ಆಗಿತ್ತು. ಈಗ ನಮ್ಮ ಎಲುಬಿನ ಹಂದರದೊಳಗೊಂದು ಮಸೀದಿ ಇದೆ. ಹಾಗೂ ಮೇಲೆ ನೋಟ ನಕ್ಷತ್ರ ಕಣ್ಣೊಳಗೆ ಚಂದಿರ. ಅಲ್ಲಿದ್ದಾನೆ ಅಲ್ಲ, ಅಲ್ಲಿದ್ದಾಳೆ ಅಲ್ಲ, ಅಲ್ಲಿ ಅಲ್ಲ ಇದ್ದಾನೆ, ಅಲ್ಲಿ ಅಲ್ಲ ಇದ್ದಾಳೆ, ಅಲ್ಲಿ ಅಲ್ಲ ಇದ್ದಾನೆ, ಅಲ್ಲಿ ಅಲ್ಲ ಇದ್ದಾಳೆ. ನಮ್ಮ ಎಲುಬಿನ ಹಂದರದೊಳಗೊಂದು ಇಗರ್ಜೆ ಇದೆ. ಅಲ್ಲಿದೆ ಕಶೇರುಗಳನ್ನು ಬಿಂದಾದ ಶಿಲುಬೆ. ಅಲ್ಲಿದ್ದಾನೆ ನಮಗಾಗಿ ಮೊಳೆದಿಡಿಸಿಕೊಂಡು ನಿತ್ಯ ಮರುಗುವ ಯೇಸು ಕ್ರಿಸ್ತ 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 ಕ್ರಿಸ್ತ. ಅಲ್ಲಿ ಯೇಸು ಇದ್ದಾನೆ, ಅಲ್ಲಿ ಮೇರಿ ಇದ್ದಾಳೆ, ಅಲ್ಲಿ ಯೇಸು ಇದ್ದಾನೆ, ಅಲ್ಲಿ ಮೇರಿ ಇದ್ದಾಳೆ. ಮಸ್ತಿಷ್ಕದೊಳಗಿರ್ತೂ ಪಗಳ ಅಸ್ಥಿಗಳಗದಿಷ್ಟೋ ಬಸದಿಗಳ. ಸದಾ ಸುಖವಾಗಿರುವ ಬುದ್ಧನಿದ್ದಾನೆ, ಮಹಾವೀರನಿದ್ದಾನೆ, ಅಲ್ಲಿ ಬುದ್ಧ ಇದ್ದಾನೆ, ಮಹಾವೀರನಿದ್ದಾನೆ, ಅಲ್ಲಿ ಬುದ್ಧ ಇದ್ದಾನೆ, ಮಹಾವೀರನಿದ್ದಾನೆ. ರಕ್ತ ಮಾಂಸದ ದೇಹಗಳು ಉಳಿದವು, ದೇಗುಲಗಳು ಉಳಿದಿವೆ. ನಮ್ಮ ಎಲುಬಿನ ಹಂದರದೊಳಗೆ ಬೆಚ್ಚನೆಯ ಭಕ್ತಿ ಪಂಜರದೊಳಗೆ ಯೂನಿವರ್ಸಿಟಿಗಳಲ್ಲಿ ಇದೆ. ನಮ್ಮ ಎಲುಬಿನ ಹಂದರದೊಳಗೊಂದು
ಮಂದಿರವಿದೆ. ಉಚ್ಛ್ವಾಸ ನಿಶ್ವಾಸಗಳ